ಆಷಾಢ ಮಾಸ ಹಿನ್ನೆಲೆಯಲ್ಲಿ ಮೂರನೇ ಶುಕ್ರವಾರವೂ ಕೂಡ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಮುಂಜಾನೆ 3 ಗಂಟೆ 2 ಗಂಟೆಯಿಂದಲೇ ಭಕ್ತ ಸಾಗರವೇ ಹರಿದು ಬರ್ತಿದೆ. ಇನ್ನು ಚಾಮುಂಡಿ ತಾಯಿಗೆ ವಿಶೇಷವಾಗಿ ಅಲಂಕಾರವನ್ನ ಮಾಡಲಾಗಿದೆ. ನೋಡಲು 2 ಕಣ್ಣು ಸಾಲಲ್ಲ ಅನ್ನೋ ಮಟ್ಟಕ್ಕಾಗಿದೆ. ಗಾಳಿ ಮಳೆ ಅನ್ನೋದನ್ನು ಲೆಕ್ಕಿಸದೆ ಸಾವಿರಾರು ಭಕ್ತರು ರಾಜ್ಯದ ಮೂಲೆ ಮೂಲೆಗಳಿಂದ ತಾಯಿಯ ದರ್ಶನವನ್ನ ಮಾಡಲು ಬರ್ತಾ ಇದ್ದಾರೆ. ನಮ್ಮ ಈಡೇರಿಕೆಗಳನ್ನ ಈಡೇರಿಸುವಂತೆ ತಾಯಿ ಮುಂದೆ ಮನವಿಯನ್ನ ಮಾಡಲು ಬೆಳಗಿನ ಜಾವದಿಂದನೇ ಬರ್ತಾ ಇರುವಂತದ್ದು. ನೋಡ್ತಾ ಇರೋದು ದೃಶ್ಯದಲ್ಲಿ ಎಷ್ಟು ಸುಂದರವಾಗಿ ಚಾಮುಂಡಿ ತಾಯಿ ಕಾಣ್ತಾ ಇರೋದು ಅಂತ. ಇನ್ನು ಏನು ಸಹಸ್ರಾರು ಭಕ್ತರಿಗೆ ಈಗ ವರುಣ ದೇವನ ಅಡ್ಡಿ ಇದ್ರು ಕೂಡ ಬೆಟ್ಟಕ್ಕೆ ಹೋಗಲು ಖಾಸಗಿ ವಾಹನಗಳ ನಿರ್ಬಂಧ ಕೂಡ ಮಾಡಲಾಗಿದೆ. ನಾರ್ಮಲ್ ಆಗಿ ಎಂದಿನಂತೆ ಏನು KSRTC ಬಸ್ಗಳಲ್ಲಿ ಉಚಿತವಾಗಿ ಸೇವೆ ಕೂಡ ಆಗಿರುವಂತದ್ದು, ವಿಶೇಷವಾಗಿ ಅಲಂಕಾರ ಮಾಡಿರುವಂತದ್ದು, ಒಬ್ಬಟ್ಟು ಮತ್ತು ಕಜಾಯದಿಂದ ಮಾಡಿರುವಂತದ್ದು, ಗರ್ಭಗುಡಿ ತುಂಬಾ ಹೂವಿನ ಮೂಲಕ ಅಲಂಕಾರವನ್ನ ಮಾಡಿದ್ದಾರೆ. ನೋಡೋದಿಕ್ಕೆ 2 ಕಣ್ಣು ಸಾಲಲ್ಲ ಅಂತ, ಒಂದು ರೀತಿಯಾಗಿ ಸ್ವರ್ಗ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ತಾಯಿಯ ದರ್ಶನವನ್ನ ಪಡೆಯಲು ಸಹಸ್ರಾರು ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇರುವಂತದ್ದು. ನಮ್ಮ ಬೇಡಿಕೆಗಳನ್ನ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈಗ ನಾಡ ದೇವತೆಗೆ ಮೊರೆಯನ್ನ ಹೋಗ್ತಾ ಇರುವಂತದ್ದು. ಎಷ್ಟೇ ಗಾಳಿ ಇದ್ರೆ ಮಳಿ ಚಳಿ ಏನು ಒಂದು ಲೆಕ್ಕಿಸದೆ ಈಗ ಸಾಗರದ ರೀತಿಯಲ್ಲಿ ಭಕ್ತರು ಹರಿದು ಬರ್ತಾ ಇರುವಂತದ್ದು ತಾಯಿ ಚಾಮುಂಡಿಯ ದರ್ಶನವನ್ನ ಮಾಡಲು. ಆಸನ ಮಾಡೋದಕ್ಕೆ ಬರೋಬ್ಬರ ಹತ್ರ ಓಪನ್ ಆಗ್ಬಿಡ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಚಾಮುಂಡೇಶ್ವರಿ ತಾಯಿಗೆ ಅಲಂಕಾರವನ್ನ ಮಾಡಲಾಗಿದೆ ಅಂತ. ಅಂದ್ರೆ ಒಬ್ಬಟ್ಟು ಮತ್ತು ಕಜಾಯದಿಂದ ಈಗ ತಾಯಿ ಗರ್ಭಗುಡಿಯ ತುಂಬಾ ಅಲಂಕಾರವನ್ನ ಮಾಡಿರುವಂತದ್ದು. ತಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಈಗ ಭಕ್ತ ಸಾಗರವೇ 3ನೇ ಆಷಾಢ ಶುಕ್ರವಾರಕ್ಕೆ ತಾಯಿಯ ದರ್ಶನವನ್ನ ಮಾಡಲು ಬರ್ತಾ ಇರುವಂತದ್ದು. ಇನ್ನು ಯಾವುದೇ ಮಳೆ ಬರ್ಲಿ, ಚಳಿ ಇರ್ಲಿ, ಗಾಳಿ ಇರ್ಲಿ, ನಾಡ ದೇವತೆಯ ದರ್ಶನಕ್ಕಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ರಾಜ್ಯದ ನಾನಾ ಮೂಲೆಗಳಿಂದ ಈಗ ಭಕ್ತರು ಆಗಮಿಸ್ತಾ ಇರುವಂತದ್ದು. ನೋಡ್ತಾ ಇರುವಂತದ್ದು ಎಷ್ಟು ಸುಂದರವಾಗಿ ಚಾಮುಂಡಿ ತಾಯಿ ಕಾಣಿಸ್ತಾ ಇರುವಂತದ್ದು. ಆ ಹೂವಿನ ಅಲಂಕಾರ, ದೇವಸ್ಥಾನದ ತುಂಬಾ ಹೂವಿನ ಅಲಂಕಾರವನ್ನ ಮಾಡಿರೋದು, ಇನ್ನ ಗರ್ಭಗುಡಿ ತುಂಬಾ ಒಂದು ಕಜ್ಜಾಯ ಮತ್ತು ಒಬ್ಬಟ್ಟಿನಿಂದ ಅಲಂಕಾರ ಮಾಡಿರುವಂತದ್ದು, ಎಷ್ಟು ಸುಂದರವಾಗಿ ಕಾಣ್ತಾ ಇರುವಂತದ್ದು. ಬಹಳಷ್ಟು ಸಂಖ್ಯೆಯಲ್ಲಿ ಈಗ ನಾಡ ದೇವತೆಯ ದರ್ಶನಕ್ಕಾಗಿ ಬರ್ತಾ ಇರುವಂತದ್ದು. ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ತಾಯಿ ಚಾಮುಂಡೇಶ್ವರಿಯ ಮೊರೆಯನ್ನ ಹೋಗ್ತಾ ಇರುವಂತದ್ದು. ಬೇಡ ಬಂದ ತಕ್ಷಣ ಬಿಟ್ಬಿಟ್ರು. ಮೇಲೋಗಿ ಬೇಡ ಬಂದ ತಕ್ಷಣ
ತಕ್ಷಣ ಬಿಟ್ಬಿಟ್ರು. ನಡ್ರಿ ಮೇಲೋಗಿ ಬನ್ನಿ ಮೇಡಮ್, ಜಾಗ ಬಿಡಿ, ಟ್ರೈ ಮಾಡಿ. ಬೇಡ ಬಂದ ತಕ್ಷಣ ಬಿಟ್ಬಿಟ್ರು. ನಡ್ರಿ ಮೇಲೋಗಿ ಬನ್ನಿ ಮೇಡಮ್, ಜಾಗ ಬಿಡಿ, ಟ್ರೈ ಮಾಡಿ. ಬೇಡ ಬಂದ ತಕ್ಷಣ ಬಿಟ್ಬಿಟ್ರು. ನಡ್ರಿ ಮೇಲೋಗಿ ಬನ್ನಿ ಮೇಡಮ್, ಜಾಗ ಬಿಡಿ, ಟ್ರೈ ಮಾಡಿ. ಬೇಡ ಬಂದ ತಕ್ಷಣ ಬಿಟ್ಬಿಟ್ರು. ನಡ್ರಿ ಮೇಲೋಗಿ ಬನ್ನಿ ಮೇಡಮ್, ಜಾಗ ಬಿಡಿ, ಟ್ರೈ ಮಾಡಿ. ಬೇಡ ಬಂದ ತಕ್ಷಣ ಬಿಟ್ಬಿಟ್ರು. ನಡ್ರಿ ಮೇಲೋಗಿ ಬನ್ನಿ ಮೇಡಮ್, ಜಾಗ ಬಿಡಿ, ಟ್ರೈ ಮಾಡಿ. ಬೇಡ ಬಂದ ತಕ್ಷಣ ಬಿಟ್ಬಿಟ್ರು. ನಡ್ರಿ ಮೇಲೋಗಿ ಬನ್ನಿ ಮೇಡಮ್, ಜಾಗ ಬಿಡಿ, ಟ್ರೈ ಮಾಡಿ. ಬೇಡ ಬಂದ ತಕ್ಷಣ ಬಿಟ್ಬಿಟ್ರು. ನಡ್ರಿ ಮೇಲೋಗಿ ಬನ್ನಿ ಮೇಡಮ್, ಜಾಗ ಬಿಡಿ, ಟ್ರೈ ಮಾಡಿ. ಬೇಡ ಬಂದ ತಕ್ಷಣ ಬಿಟ್ಬಿಟ್ರು. ನಡ್ರಿ ಮೇಲೋಗಿ ಬನ್ನಿ ಮೇಡಮ್, ಜಾಗ ಬಿಡಿ, ಟ್ರೈ ಮಾಡಿ. ಬೇಡ ಬಂದ ತಕ್ಷಣ ಬಿಟ್ಬಿಟ್ರು. ನಡ್ರಿ ಮೇಲೋಗಿ ಬನ್ನಿ ಮೇಡಮ್, ಜಾಗ ಬಿಡಿ, ಟ್ರೈ ಮಾಡಿ. ಏನು ಮೂರನೇ ಆಷಾಢ ಶುಕ್ರವಾರ ಹಿನ್ನೆಲೆ ಈಗ ಚಾಮುಂಡಿ ಬೆಟ್ಟಕ್ಕೆ ಮುಂಜಾನೆಯಿಂದಲೇ ಭಕ್ತ ಸಾಗರವೇ ಹರಿದು ಬರ್ತಾ ಇರುವಂತದ್ದು. ನಮ್ಮ ಪ್ರತಿನಿಧಿ ಸಂದೀಪ್ ಕೂಡ ಅಲ್ಲಿಗೆ ತೆರಳಿದ್ದಾರೆ. ಬನ್ನಿ ಅವ್ರ ಹತ್ರ ಮಾಹಿತಿನ ತಗೊಳ್ಳೋಣ. ಯಾವ ರೀತಿಯಾಗಿ ಅಲಂಕಾರವನ್ನ ಮಾಡಿದ್ದಾರೆ, ಭಕ್ತರು ಯಾವ ರೀತಿಯಾಗಿ ಬರ್ತಾ ಇದ್ದಾರೆ ಅನ್ನೋದನ್ನ. ಎಸ್ ಸಂದೀಪ್, ಯಾವ ರೀತಿಯಾಗಿ ಅಲಂಕಾರವನ್ನ ಮಾಡಲಾಗಿದೆ ಮತ್ತು ಏನೆಲ್ಲ ಇದೆ ಇವತ್ತು ಆಷಾಢ ಶುಕ್ರವಾರ, ಎಷ್ಟು ಸ್ಪೆಷಲ್ ಆಗಿದೆ ಚಾಮುಂಡಿ ಬೆಟ್ಟದಲ್ಲಿ? ಮೂರನೇ ಆಷಾಢ ಶುಕ್ರವಾರವಾದಂತ ಇಂದು ಮಾಮೂಲಿ ಇದ್ದಂಗೆ ಎಂದಿನಂತೆ ಇವತ್ತು ಕೂಡ ಅದೇ ರೀತಿಯಾದಂತಹ ಜನಜಂಗುಳಿ ಇದ್ದೇ ಇದೆ. ಆಷಾಢದಲ್ಲಿ ಚಾಮುಂಡಿ ಬೆಟ್ಟದಲ್ಲಿರೋ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಎಲ್ಲಾ ಆಷಾಢ ಶುಕ್ರವಾರದಂದು ದೇವಿಗೆ ಲಕ್ಷ್ಮೀ ದೇವಿಯ ಅಲಂಕಾರಗಳನ್ನೇ ಮಾಡ್ತಾರೆ.
ದೇವಿಯನ್ನ ಅಲಂಕಾರ ಮಾಡಿ 10:30 ಅಷ್ಟೊತ್ತಿಗೆ ದೇವಿಯನ್ನ ರಥೋತ್ಸವದ ಮೂಲಕ ಚಾಮುಂಡಿ ಬೆಟ್ಟದ ಮುಖ್ಯ ರಸ್ತೆಗಳಲ್ಲಿ ದೇವಿಯ ರಥೋತ್ಸವ ನಡೆಯುತ್ತೆ. ಸೊ ಹಾಗಾಗಿ ನಾಳೆ ವರ್ಧಂತೋತ್ಸವ ಇರೋದ್ರಿಂದ ಜನರು ಬೆಳಿಗ್ಗೆ ಬರಬಾರದು ಅಂತ ಆಡಳಿತ ಮಂಡಳಿ ಹಾಗೂ ಜಿಲ್ಲಾಡಳಿತ ಕೇಳ್ಕೊಳ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಬಸ್ ವ್ಯವಸ್ಥೆ ಇರೋದಿಲ್ಲ. ನಾಳೆ ಬಸ್ ವ್ಯವಸ್ಥೆ 7:30 ನಂತರನೇ ಸಾರ್ವಜನಿಕರಿಗೆ ಬಸ್ ವ್ಯವಸ್ಥೆ ಇರುತ್ತೆ. 8 ಗಂಟೆಯಿಂದ ದೇವರ ದರ್ಶನಕ್ಕೆ ಅನುವು ಮಾಡಿಕೊಳ್ಳಲಾಗುತ್ತೆ ಅಂತ ಆಡಳಿತ ಮಂಡಳಿ ಹೇಳ್ತಾ ಇದೆ. ಅಲ್ಲಿವರೆಗೂ ದರ್ಶನ ವ್ಯವಸ್ಥೆ ಇರೋದಿಲ್ಲ ಹಾಗಾದ್ರೆ. 8 ಗಂಟೆವರೆಗೆ ದೇವರ ದರ್ಶನಕ್ಕೆ ಇರೋದಿಲ್ಲ. 8 ಗಂಟೆವರೆಗೆ ದೇವರ ದರ್ಶನ ಕ್ಲೋಸ್ ಆಗಿರುತ್ತೆ. 7:30ಗೆ ದೇವಿಯ ಅಭಿಷೇಕ ಆಗಿ ಅಲಂಕಾರ ಮಾಡಿದ ನಂತರವೇ ದೇವರಿಗೆ ಸಾರ್ವಜನಿಕರಿಗೆ ದರ್ಶನದ ವ್ಯವಸ್ಥೆ ಇರುತ್ತೆ. ಅದು 10 ಕಾಲ ತನಕ ಮಾತ್ರ ಇರುತ್ತೆ. ಯಾಕೆಂದ್ರೆ 10:30ಗೆ ದೇವಿಯನ್ನ ಉತ್ಸವ ಮೂರ್ತಿಯನ್ನ ದೇವಸ್ಥಾನದಿಂದ ಹೊರಗಡೆ ತಗೊಂಡ್ಬಂದು ಹೊರಗಡೆ ಪಲ್ಲಕ್ಕಿಯಲ್ಲಿ ಮತ್ತು ರಥದಲ್ಲಿ ಚಿನ್ನದ ರಥದಲ್ಲಿ ದೇವಿಯ ರಥೋತ್ಸವ ನಡೆಯುತ್ತೆ. ಯಾಕೆಂದ್ರೆ ಪ್ರತಿ ವರ್ಷದ ಹಾಗೆ ಈ ವರ್ಷ ವರ್ಧಂತೋತ್ಸವದಲ್ಲಿ ದೇವಿಯನ್ನ ಹೊರಗಡೆ ತಗೊಂಡ್ಬಂದು ರಥೋತ್ಸವ ಮಾಡೋದು ಮಾಡಿ ಈ ವರ್ಷವೂ ಕೂಡ ಅದೇ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಎಸ್ ಸಂದೀಪ್, ಮತ್ತು ಇವತ್ತು ಭಕ್ತರು ಕೂಡ ಯಾವ ರೀತಿಯಾಗಿ ಬರ್ತಾ ಇದ್ದಾರೆ? ಬಹಳಷ್ಟು ಭಕ್ತರು ಇರ್ಬೋದೇನೋ ಅಲ್ಲಿ? ಪ್ರತಿ ಶುಕ್ರವಾರ ಸ್ವಲ್ಪ ಮಳೆಯ ಕಾರಣದಿಂದಾಗಿ ಭಕ್ತರು ಕಮ್ಮಿ ಇರ್ತಿದ್ರು. ಈ ಸರಿ ಸ್ವಲ್ಪ ವರುಣ ಕೃಪೆ ತೋರಿಸಿರೋದ್ರಿಂದ ಜನರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಅದಕ್ಕೆ ತಕ್ಕಂತೆ ಜಿಲ್ಲಾಡಳಿತ ಬೇಕಾಗಿರುವಂತ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದೆ. ಬಸ್ ವ್ಯವಸ್ಥೆ ಹೇಗಿದ್ರು ಪ್ರತಿ ಆಷಾಢ ಶುಕ್ರವಾರ, ಶನಿವಾರ ಹಾಗೂ ಭಾನುವಾರ ಉಚಿತ ಬಸ್ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ರಿಂದ ಆ ವ್ಯವಸ್ಥೆ ಹಾಗೆ ನಡೀತಾ ಇದೆ. ಎಲ್ಲೋ ಒಂದ್ ಕಡೆ ಜನ ಸಾರ್ವಜನಿಕ ಉಚಿತ ದರ್ಶನ ಬಿಟ್ಟು ಇವತ್ತು 300 ರೂಪಾಯಿ ವಿಶೇಷ ದರ್ಶನಕ್ಕೆ ಸ್ವಲ್ಪ ಜನರು ಒಲವು ತೋರಿಸಿರೋಗಿದ್ದಾರೆ. ಯಾಕೆಂತ ಹೇಳಿದ್ರೆ ಉಚಿತ ದರ್ಶನದಲ್ಲಿ ಕ್ಯೂ ಜಾಸ್ತಿ ಇರುತ್ತೆ, ಟೈಮ್ ತುಂಬಾ ಹಿಡಿಯುತ್ತೆ ಅಂದ್ಕೊಂಡು ಎಲ್ಲರೂ ಈ ಸರಿ 300 ರೂಪಾಯಿಯ ವಿಶೇಷ ದರ್ಶನದ ಒಂದು ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಗೆ ಹೋಗಿರೋದ್ರಿಂದ ಈ ದಿನ 300 ರೂಪಾಯಿ ವ್ಯವಸ್ಥೆಯಲ್ಲೂ ಕೂಡ ಜನಜಂಗುಳಿ ಜಾಸ್ತಿ ಆಯ್ತು. ಎಸ್ ಸಂದೀಪ್, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ. ಕೇಳಿದ್ರಲ್ಲ, ನಮ್ಮ ಪ್ರತಿನಿಧಿ ಸಂದೀಪ್ ಅವರು ಕೂಡ ಮಾತನಾಡಿದ್ರು. ಅಲ್ಲಿ ಕೂಡ ತೆರಳಿರುವಂತದ್ದು ತಾಯಿಯ ದರ್ಶನವನ್ನ ಪಡೆಯಲು. ಮತ್ತು ನೀವು ಕೂಡ ವಿಜುವಲ್ಸ್ ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿ ಅಲಂಕಾರನ ಮಾಡಿದ್ದಾರೆ ಅಂತ. ಅವರು ಕೂಡ ಹೇಳ್ತಾ ಇದ್ರು, ಅಂದ್ರೆ ನಾಳೆ ಏನು ವರ್ಧಂತೋತ್ಸವ ಇದೆ, ನಾಳೆ ಕೂಡ ಭಕ್ತರ ಏನು ಒಂದು ಅವಕಾಶ ಇರುತ್ತೆ. ಆದ್ರೆ ಏನು 8 ಗಂಟೆಯ ನಂತರ ಭಕ್ತರು ಚಾಮುಂಡಿ ತಾಯಿಯ ದರ್ಶನವನ್ನ ಮಾಡ್ಬೋದು. ನಂತರ 10 ಗಂಟೆಯ ನಂತರ ಏನು ರಥದ ಮೂಲಕ ತಾಯಿಯ ಮೆರವಣಿಗೆ ಕೂಡ ಮಾಡ್ಲಾಗುತ್ತೆ. ಈ ರೀತಿಯಾಗಿ ನಮ್ಮ ಮೈಸೂರಿಗೆ ಆಷಾಢ ಶುಕ್ರವಾರಗಳು ಅನ್ನೋದು ಹಬ್ಬ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಅದು ಇವತ್ತಿಂದ ಅಲ್ಲ, ಬಹಳಷ್ಟು ವರ್ಷಗಳಿಂದ ಇದು ನಡ್ಕೊಂಡು ಬರ್ತಾ ಇರುವಂತದ್ದು. ಈ ಒಂದು ಆಷಾಢ ಶುಕ್ರವಾರ ಅಂತ ಹೇಳಿದ್ರೆ ಒಂದು ರೀತಿಯಾಗಿ ಹಬ್ಬ. ರಾಜ್ಯದ ಮೂಲೆಗಳಿಂದ ಬಹಳಷ್ಟು ಭಕ್ತರು ಬರುವಂತದ್ದು. ಒಂದು ನೂಕುಗಳಿಗಳಲ್ಲೂ ಕೂಡ ಕ್ಯೂನಲ್ಲಿ ನಿಂತು ಮುಂಜಾನೆಯಿಂದಲೇ ಕಾದು ತಾಯಿಯ ದರ್ಶನವನ್ನ ಮಾಡ್ಕೊಳ್ಳುವಂಥದ್ದು, ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸುವಂತೆ ತಾಯಿಯ ಮುಂದೆ ಬೇಡಿಕೆಯನ್ನ ಇಡುವಂಥದ್ದು. ಈ ರೀತಿಯಾಗಿ 3ನೇ ಆಷಾಢ ಶುಕ್ರವಾರದಿಂದನೂ ಕೂಡ ಚಾಮುಂಡಿ ಬೆಟ್ಟ ತುಂಬಿ ತುಳುಕ್ತಾ ಇರುವಂಥದ್ದು. ಬೇಡ ಬಂದ ತಕ್ಷಣ ಬಿಟ್ಬಿಟ್ರು.
ಮೇಡಮ್ ಅಂದ ತಕ್ಷಣ ಬಿಟ್ಬಿಟ್ರು. ನಡ್ರಿ ಮೇಲೋಗಿ ಬನ್ನಿ ಮೇಡಮ್, ಜಾಗ ಬಿಡಿ, ಟ್ರೈ ಮಾಡಿ.
ಶುಕ್ರವಾರ ಚಾಮುಂಡಿ ಬೆಟ್ಟದಲ್ಲಿ ಬಹಳಷ್ಟು ಅಲಂಕಾರವನ್ನ ಮಾಡಿರುವಂತದ್ದು ನೀವು ಕೂಡ ನೋಡ್ತಾ ಇದ್ದೀರಾ. ಬನ್ನಿ ಅಲ್ಲಿನ ಪ್ರಧಾನ ಅರ್ಚಕರು ಏನ್ ಮಾತನಾಡಿದ್ದಾರೆ ನೋಡ್ಕೊಂಬರೋಣ. ನಾಳೆ ತಾನೇ ಇವತ್ತೇನಿತ್ತು, ನಾಳೆ ಹೆಂಗೆ ಎಷ್ಟೊತ್ತಿಗೆ ಏನು ಕಾರ್ಯಕ್ರಮ? ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯಭ್ಯತ್ರಾಯಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಆಷಾಢ ಮಾಸದ 3ನೇ ಶುಕ್ರವಾರ ಇಂದು ಬೆಳಗ್ಗೆ 3:30ರಿಂದ ಮಾನ್ಯ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರ್ತಕ್ಕಂಥ ಇನ್ನು ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಬೆಳಗ್ಗೆ 5:30ರಿಂದ ರಾತ್ರಿ 10:00ವರೆಗೂ ದರ್ಶನ ವ್ಯವಸ್ಥೆ ಹಿಂಗೆ ಮುಂದುವರ್ಕೊಂಡು ಹೋಗುತ್ತೆ. 9:00ವರೆಗೆ ಮಹಾಮಂಗಳಾರತಿ ಆಗುತ್ತೆ. ಅದಾದ ನಂತರ ದರ್ಶನ ವ್ಯವಸ್ಥೆ ಮುಂದುವರ್ಕೊಂಡು ಹೋಗುತ್ತೆ. ನಾಳೆ ಎಂದಿನಂತೆ ವರ್ಧಂತಿ ಅಮ್ಮನವರಿಗೆ ಜನ್ಮೋತ್ಸವ ಅಂತ ಕರ್ತೀವಿ. ಅದು ಹೆಂಗಿದ್ರೆ ಬೆಳಗ್ಗೆ 8 ಗಂಟೆಗೆ ದೇವಸ್ಥಾನ ಓಪನ್ ಆಗೋದು. ಅಭ್ಯಂಜನ ಸ್ನಾನ ಎಲ್ಲ ಆಗ್ಬೇಕು ಅಮ್ಮನವರಿಗೆ. ಅದಾದ ನಂತರ 10:00ವರೆಗೆ ಚಿನ್ನದ ಪಲ್ಲಕ್ಕಿನ ಉತ್ಸವ ಆಗುತ್ತೆ. ಅದಾದ ನಂತರ ಸಾಯಂಕಾಲ 8:00ವರೆಗೆ ದರ್ಬಾರ್ ಉತ್ಸವ ಆಗುತ್ತೆ. ನಾಳಿನ ವಿಶೇಷ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾಳೆ ಭಕ್ತಾದಿಗಳು 7:30 ಮೇಲೆ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಯಾಕೆಂದ್ರೆ 7:30 ಮೇಲೆ ಬಸ್ ಬಿಡ್ತಾರೆ, ಅದಕ್ಕೆ ಮುಂಚೆ ಬಸ್ ಬಿಡೋದಿಲ್ಲ. ದೇವಸ್ಥಾನ 8 ಗಂಟೆಗೆ ಓಪನ್ ಆಗಿರೋದ್ರಿಂದ ಸರ್ಕಾರಗಳು ಯಾವ್ಯಾವ ಸವಲತ್ತುಗಳನ್ನ ಉಪಯೋಗಿಸಿ ಸುತ್ತೋಲೆಗಳ ವ್ಯವಸ್ಥೆ ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದೇ ನಮ್ಮ ಆಶೆ ಆಗಿರ್ತಕ್ಕಂಥದ್ದು. ನಾಳೆ 8:00ವರೆಗೆ 8 ಗಂಟೆಗೆ ಓಪನ್ ಆಗುತ್ತೆ. 8 ಗಂಟೆಗೆ ದರ್ಶನದ ವ್ಯವಸ್ಥೆ ಸಿಗುತ್ತೆ ಎಲ್ರಿಗೂ ಭಕ್ತಾದಿಗಳಿಗೆ. ಉತ್ಸವ ಎಷ್ಟೊತ್ತಿಗೆ? 10:00ವರೆಗೆ ಉತ್ಸವ ಆಗುತ್ತೆ. 10:00ವರೆಗೆ ಉತ್ಸವ ಆಗುತ್ತೆ. ಬೇಡ ಬಂದ ತಕ್ಷಣ ಬಿಟ್ಬಿಟ್ರು. ನಡ್ರಿ ಮೇಲೋಗಿ ಬನ್ನಿ ಮೇಡಮ್, ಜಾಗ ಬಿಡಿ, ಟ್ರೈ ಮಾಡಿ. ನಾಳೆ ತಾನೇ ಇವತ್ತೇನಿತ್ತು, ನಾಳೆ ಹೆಂಗೆ ಎಷ್ಟೊತ್ತಿಗೆ ಏನು ಕಾರ್ಯಕ್ರಮ? ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯಭ್ಯತ್ರಾಯಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಆಷಾಢ ಮಾಸದ 3ನೇ ಶುಕ್ರವಾರ ಇಂದು ಬೆಳಗ್ಗೆ 3:30ರಿಂದ ಮಾನ್ಯ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರ್ತಕ್ಕಂಥ ಇನ್ನು ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಬೆಳಗ್ಗೆ 5:30ರಿಂದ ರಾತ್ರಿ 10:00ವರೆಗೂ ದರ್ಶನ ವ್ಯವಸ್ಥೆ ಹಿಂಗೆ ಮುಂದುವರ್ಕೊಂಡು ಹೋಗುತ್ತೆ. 9:00ವರೆಗೆ ಮಹಾಮಂಗಳಾರತಿ ಆಗುತ್ತೆ. ಅದಾದ ನಂತರ ದರ್ಶನ ವ್ಯವಸ್ಥೆ ಮುಂದುವರ್ಕೊಂಡು ಹೋಗುತ್ತೆ. ನಾಳೆ ಎಂದಿನಂತೆ ವರ್ಧಂತಿ ಅಮ್ಮನವರಿಗೆ ಜನ್ಮೋತ್ಸವ ಅಂತ ಕರ್ತೀವಿ. ಅದು ಹೆಂಗಿದ್ರೆ ಬೆಳಗ್ಗೆ 8 ಗಂಟೆಗೆ ದೇವಸ್ಥಾನ ಓಪನ್ ಆಗೋದು. ಅಭ್ಯಂಜನ ಸ್ನಾನ ಎಲ್ಲ ಆಗ್ಬೇಕು ಅಮ್ಮನವರಿಗೆ. ಅದಾದ ನಂತರ 10:00ವರೆಗೆ ಚಿನ್ನದ ಪಲ್ಲಕ್ಕಿನ ಉತ್ಸವ ಆಗುತ್ತೆ. ಅದಾದ ನಂತರ ಸಾಯಂಕಾಲ 8:00ವರೆಗೆ ದರ್ಬಾರ್ ಉತ್ಸವ ಆಗುತ್ತೆ. ನಾಳಿನ ವಿಶೇಷ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾಳೆ ಭಕ್ತಾದಿಗಳು 7:30 ಮೇಲೆ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಯಾಕೆಂದ್ರೆ 7:30 ಮೇಲೆ ಬಸ್ ಬಿಡ್ತಾರೆ, ಅದಕ್ಕೆ ಮುಂಚೆ ಬಸ್ ಬಿಡೋದಿಲ್ಲ. ದೇವಸ್ಥಾನ 8 ಗಂಟೆಗೆ ಓಪನ್ ಆಗಿರೋದ್ರಿಂದ ಸರ್ಕಾರಗಳು ಯಾವ್ಯಾವ ಸವಲತ್ತುಗಳನ್ನ ಉಪಯೋಗಿಸಿ ಸುತ್ತೋಲೆಗಳ ವ್ಯವಸ್ಥೆ ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದೇ ನಮ್ಮ ಆಶೆ ಆಗಿರ್ತಕ್ಕಂಥದ್ದು. ನಾಳೆ 8:00ವರೆಗೆ 8 ಗಂಟೆಗೆ ಓಪನ್ ಆಗುತ್ತೆ. 8 ಗಂಟೆಗೆ ದರ್ಶನದ ವ್ಯವಸ್ಥೆ ಸಿಗುತ್ತೆ ಎಲ್ರಿಗೂ ಭಕ್ತಾದಿಗಳಿಗೆ. ಉತ್ಸವ ಎಷ್ಟೊತ್ತಿಗೆ? 10:00ವರೆಗೆ ಉತ್ಸವ ಆಗುತ್ತೆ. 10:00ವರೆಗೆ ಉತ್ಸವ ಆಗುತ್ತೆ. ಬೇಡ ಬಂದ ತಕ್ಷಣ ಬಿಟ್ಬಿಟ್ರು.
ನಡ್ರಿ ಮೇಲೋಗಿ ಬನ್ನಿ ಮೇಡಮ್ ಜಾಗ ಬಿಡಿ ಟ್ರೈ ಮಾಡಿ ಈ ಬಾರಿ ಏನು ಪ್ರಸಾದ ವಿನಿಯೋಗವನ್ನ ಮಾಡ್ತಾ ಇದ್ದಾರೆ ಡಾಕ್ಟರ್ ಚಂದ್ರನಾಥ್ ಅವರು ಕೂಡ ಮಾತನಾಡಿದ್ದಾರೆ. ಬನ್ನಿ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡ್ ಬರೋಣ. ಬೇಡ ಬಂದ ತಕ್ಷಣ ಬಿಟ್ಬಿಟ್ರು. ನಡ್ರಿ ಮೇಲೋಗಿ ಬನ್ನಿ ಮೇಡಮ್ ಜಾಗ ಬಿಡಿ ಟ್ರೈ ಮಾಡಿ ನಾಳೆ ತಾನೇ ಇವತ್ತೇನಿತ್ತು, ನಾಳೆ ಹೆಂಗೆ ಎಷ್ಟೊತ್ತಿಗೆ ಏನು ಕಾರ್ಯಕ್ರಮ? ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯಭ್ಯತ್ರಾಯಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಆಷಾಢ ಮಾಸದ ಮೂರನೇ ಶುಕ್ರವಾರ ಇಂದು ಬೆಳಗ್ಗೆ 3:30ರಿಂದ ಮಾನ್ಯ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ,
ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗುತ್ತೆ, ದಿನ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಬೆಳಗ್ಗೆ 5:30 ರಾತ್ರಿ 10:00ವರೆಗೂ ದರ್ಶನ ವ್ಯವಸ್ಥೆ ಹಿಂಗೆ ಮುಂದುವರ್ಕೊಂಡು ಹೋಗುತ್ತೆ. 9:00ವರೆಗೆ ಮಹಾಮಂಗಳಾರತಿ ಆಗುತ್ತೆ. ಅದಾದ ನಂತರ ದರ್ಶನ ವ್ಯವಸ್ಥೆ ಮುಂದುವರ್ಕೊಂಡು ಹೋಗುತ್ತೆ. ನಾಳೆ ಎಂದಿನಂತೆ ವರ್ಧಂತಿ ಅಮ್ಮನವರಿಗೆ ಜನ್ಮೋತ್ಸವ ಅಂತ ಕರ್ತೀವಿ. ಅದು ಹೆಂಗಿದ್ರೆ ಬೆಳಗ್ಗೆ 8 ಗಂಟೆಗೆ ದೇವಸ್ಥಾನ ಓಪನ್ ಆಗೋದು. ಅಭ್ಯಂಜನ ಸ್ನಾನ ಎಲ್ಲ ಆಗ್ಬೇಕು ಅಮ್ಮನವರಿಗೆ. ಅದಾದ ನಂತರ 10:00ವರೆಗೆ ಚಿನ್ನದ ಪಲ್ಲಕ್ಕಿಯಲ್ಲಿ ಉತ್ಸವ ಆಗುತ್ತೆ. ಅದಾದ ನಂತರ ಸಾಯಂಕಾಲ 8:00ವರೆಗೆ ದರ್ಬಾರ್ ಉತ್ಸವ ಆಗುತ್ತೆ. ನಾಳಿನ ವಿಶೇಷ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾಳೆ ಭಕ್ತಾದಿಗಳು 7:30 ಮೇಲೆ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಯಾಕೆಂದ್ರೆ 7:30 ಮೇಲೆ ಬಸ್ ಬಿಡ್ತಾರೆ, ಅದಕ್ಕೆ ಮುಂಚೆ ಬಸ್ ಬಿಡೋದಿಲ್ಲ. ದೇವಸ್ಥಾನ 8 ಗಂಟೆಗೆ ಓಪನ್ ಆಗಿರೋದ್ರಿಂದ ಸರ್ಕಾರಗಳು ಯಾವ್ಯಾವ ಸವಲತ್ತುಗಳನ್ನ ಉಪಯೋಗಿಸಿ ಸುತ್ತೋಲೆಗಳ ವ್ಯವಸ್ಥೆ ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದೇ ನಮ್ಮ ಆಶೆ ಆಗಿರ್ತಕ್ಕಂಥದ್ದು. ನಾಳೆ 8:00ವರೆಗೆ 8 ಗಂಟೆಗೆ ಓಪನ್ ಆಗುತ್ತೆ. 8 ಗಂಟೆಗೆ ದರ್ಶನದ ವ್ಯವಸ್ಥೆ ಸಿಗುತ್ತೆ ಎಲ್ರಿಗೂ ಭಕ್ತಾದಿಗಳಿಗೆ. ಉತ್ಸವ ಎಷ್ಟೊತ್ತಿಗೆ? 10:00ವರೆಗೆ ಉತ್ಸವ ಆಗುತ್ತೆ. 10:00ವರೆಗೆ ಉತ್ಸವ ಆಗುತ್ತೆ. ಕಾರ್ಯದರ್ಶಿ ಟ್ರಸ್ಟ್ದು. ಸೊ ಇದು ನಮ್ಮ ತಾತ ಅವರ ಅಜ್ಜಿ ಜ್ಞಾಪಕಾರ್ಥವಾಗಿ ಈ ಸೇವೆಯನ್ನು ಮಾಡ್ತಾ ಇದ್ದೀವಿ. ಸೊ ಪ್ರತಿ ವರ್ಷನೂ ಮಾಡ್ತಾ ಬರ್ತಾ ಇದೀವಿ. ನಮ್ಮ ಸ್ನೇಹಿತರು ಸತೀಶ್ ಅಂತಿದ್ರು, ಅವರು ಶುರು ಮಾಡಿದ್ರು. ಸೊ ಅವರು ವಿಧಿವಶವಾಗಿ ಅವರು ತೀರ್ಕೊಂಡಿದ್ದ ಕಾರಣ ಅದು ತುಂಬಾ ದುಃಖದ ಸಂಗತಿ. ಬಟ್ ಸ್ಟಿಲ್ ವಿ ಆರ್ ಕಂಟಿನ್ಯೂಯಿಂಗ್ ದ ಪ್ರಾಸೆಸ್ ಆಫ್ ದಾಸೋಹ. ಸೊ ತಾಯಿ ಚಾಮುಂಡೇಶ್ವರಿ ಎಲ್ಲ ನಾಳೆ ಜನರಿಗೆ, ದೇಶ ಜನರಿಗೆ ಎಲ್ಲರೂ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ. ಸರ್, ಏನೇನು ಬೆಳಗಿನ ಉಪಹಾರ ಏನು, ಮಧ್ಯಾಹ್ನದ್ದೇನು? ಉಪಹಾರ ಉಪ್ಪಿಟ್ಟು ಇದೆ, ಆಮೇಲೆ ಕೇಸರಿ ಬಾತ್ ಇದೆ, ಆಮೇಲೆ ಪಲಾವು, ಆಮೇಲೆ ವೈಟ್ ರೈಸು, ಸಾಂಬಾರು, ಕೆಲವೊಂದು ಎಲ್ಲ ಪದ, ಆಮೇಲೆ ಕೂಟು ಎಲ್ಲ ಇದೆ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನೇಹಾ. ಓಕೆ, ನೀವೇ ಹೇಳಿ, ಇವತ್ತು 3ನೇ ವಾರದ ಆಷಾಢ ಸಂಭ್ರಮ ಇದೆ ಮೈಸೂರು, ಹೇಗೆ ಅನ್ಸ್ತಾ ಇದೆ ನಿಮ್ಗೆ? ತುಂಬಾ ಸಂತೋಷ. ವಿ ಆರ್ ವೆರಿ ಫಾರ್ಚುನೇಟ್ ಟು ಡೂ ದಿಸ್. ಈ ಭಕ್ತಾದಿಗಳಿಗೆ ಪ್ರಸಾದ ತಿನ್ನೋದು ನೋಡಿದ್ದು ನಮ್ಮ ಮೇಲೆ ತುಂಬಾ ಆಶೀರ್ವಾದ ಇದೆ ಅನಿಸ್ತಾ ಇದೆ. ಅಂಡ್ ಪ್ರತಿ ವರ್ಷ ಮಾಡಬೇಕು ಅಂತ ದೇವ್ರ ಶಕ್ತಿ ಕೊಡ್ಲಿ ಅಂತ ಬೇಡಿಸ್ಕೊತೀನಿ. ಅಂಡ್ ಕಾಂಗ್ರ್ಯಾಚುಲೇಷನ್ಸ್. ಐ ಆಮ್ ಪೋರ್ ಇನ್ ಕನ್ನಡ. ಓಕೆ, ಥ್ಯಾಂಕ್ ಯು ಸೊ ಮಚ್. ಬೇಡ ಬಂದ ತಕ್ಷಣ ಬಿಟ್ಬಿಟ್ರು. ನಡ್ರಿ ಮೇಲೋಗಿ ಮೇಡಮ್, ಜಾಗ ಬಿಡಿ, ಟ್ರೈ ಮಾಡಿ.
ದೃಶ್ಯದಲ್ಲೂ ನೋಡಿದ್ರೆ ಇಷ್ಟೊತ್ತು ಯಾವ ರೀತಿಯಾಗಲ್ಲ ಭಕ್ತ ಸಾಗರದಲ್ಲಿ ನೆಲೆಸಿರುವಂತದ್ದು ಏನು ಆಷಾಢ ಮಾಸದ ಹಿನ್ನೆಲೆಯಲ್ಲಿ ಈಗ 3ನೇ ಶುಕ್ರವಾರವೂ ಕೂಡ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಮುಂಜಾನೆಯಿಂದಲೇ ಭಕ್ತ ಸಾಗರವೇ ಹರಿದು ಬರ್ತಾ ಇರುವಂತದ್ದು. ನಾನು ಆಗ್ಲೂ ಕೂಡ ಹೇಳ್ತಾ ಇದ್ದೆ, ಅಂದ್ರೆ ಒಂದ್ ರೀತಿಯಾಗಿ ಹಬ್ಬ ಅಂತಾನೆ ಹೇಳ್ಬೋದು. ಆಷಾಢ ಶುಕ್ರವಾರ ಬಂತು ಅಂದ್ರೆ ಆ ತಾಯಿಯನ್ನ ನೋಡಲು 2 ಕಣ್ಣು ಕೂಡ ಸಾಲಲ್ಲ, ಅಷ್ಟು ಚಂದವಾಗಿ ಅಲಂಕಾರವನ್ನ ಮಾಡಿರ್ತಾರೆ. ಮತ್ತು ಪ್ರತಿ ಆಷಾಢ ಶುಕ್ರವಾರದಂದು ಊಟದ ವ್ಯವಸ್ಥೆಯನ್ನ ಕೂಡ ಮಾಡಿರ್ಲಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಸಹಸ್ರಾರು ಸಂಖ್ಯೆಯಲ್ಲಿ ಪ್ರಸಾದವನ್ನ ಕೂಡ ಸ್ವೀಕಾರವನ್ನ ಮಾಡ್ತಾ ಇರುವಂತದ್ದು. ವಿಶೇಷವಾಗಿ ಗರ್ಭಗುಡಿ ತುಂಬಾ ಈ ಬಾರಿ ಏನು ಒಂದು ಒಬ್ಬಟ್ಟು ಮತ್ತು ಕಜ್ಜಾಯದಿಂದ ಅಲಂಕಾರವನ್ನ ಮಾಡಿದ್ರೆ, ದೇವಸ್ಥಾನದ ತುಂಬಾ ಹೂವು ಹಣ್ಣುಗಳಿಂದ ಅಲಂಕಾರವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಚಾಮುಂಡಿ ತಾಯಿ ಒಂದ್ ರೀತಿಯಾಗಿ ಕಂಗೊಳಿಸ್ತಾ ಇರುವಂತದ್ದು. ಇನ್ನು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ಈಗ ಭಕ್ತರು ಆಗಮಿಸ್ತಾ ಇರುವಂತದ್ದು ಚಾಮುಂಡಿ ತಾಯಿಯ ದರ್ಶನವನ್ನ ಮಾಡಲು.